ತುಂಬ ತಪಸ್ಸು ಮಾಡಿದ್ದಾನೆ, ಎಷ್ಟು ದೊಡ್ಡ ಜ್ಞಾನಿಯಾಗಿದ್ದ, ಅವನನ್ನು ಬೇರೆ ಪೌರೋಹಿತ್ಯಕ್ಕೆ ಬೇರೆ ಕೂಡಿಸಿ ರಾಮನ ಯಜ್ಞಕ್ಕೆ, ರಾಮನ ಯುದ್ಧಕ್ಕೆ ಪೂರ್ವಪೀಠಿಕೆ ಬೇರೆ ಕೆಲವರು ಹಾಕಿಸ್ತಾರೆ. ಇದ್ಯಾವುದು ರಾಮಾಯಣದಲ್ಲಿ ಬಂದ ಕಥೆ ಅಲ್ಲ. ಅವನು ಹಾಗೆಲ್ಲ ಮಾಡೋದಿದ್ರೆ ಇಲ್ಲಿ ಋಷಿಮುನಿಗಳ ಯಜ್ಞಕ್ಕೆ ಯಾಕೆ ತೊಡಕು ಮಾಡಬೇಕು? ರಾಮಾಯಣದಲ್ಲೇ ಬಂದ ಮಾತು. ರಾವಣ ನಮಗೆ ರಾಮಾಯಣದಲ್ಲಿರುವಂತೆ ಗೊತ್ತಾಗಬೇಕು ಹೊರತು ರಾವಣನ ಪರಂಪರೆಯಲ್ಲಿ ಬಂದವರೆಲ್ಲ ರಾವಣನ ಬಗ್ಗೆ ಬರೆದದ್ದನ್ನು ಇಟ್ಟುಕೊಂಡು ರಾವಣನ ಗುಣಧರ್ಮವನ್ನು, ಅವನ ವ್ಯಕ್ತಿ ಚಿತ್ರಣವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕವಿಗಳು ಬೇಕಾದಷ್ಟು ತಮಗೆ ಬೇಕಾದಂತೆ, ಇಷ್ಟಪಟ್ಟಂತೆ, ತಮ್ಮ ಸುತ್ತಲಿನ ಪ್ರಭಾವ ಇದ್ದಂತೆ ಅದೇ ಪೀಳಿಗೆಯ ಮಂದಿಯ ನೆತ್ತರಿನ ಗುಣವನ್ನು ತಾವೇ ಹೊಕ್ಕಿಸಿಕೊಂಡು ಅದನ್ನು ಮಾತಾಡಿದಂತೆ ಕಂಡ ತಕ್ಷಣ ಅದು ರಾವಣನ ಗುಣಧರ್ಮ, ವ್ಯಕ್ತಿ ಚಿತ್ರಣ ಆಗೋದು ಸಾಧ್ಯ ಇಲ್ಲ. ಅದರಿಂದ ರಾವಣನ ಬಗ್ಗೆ ಇದು ಯಾರೋ ಬೇರೆಯವರು ಹೇಳಿದ್ದೂ ಅಲ್ಲ. ಇದಿಷ್ಟನ್ನು ನೋಡಿ ಹೇಳ್ತಾ ಯೋಚನೆ ಮಾಡ್ತಾ ಇರುವವಳು ಸ್ವತಃ ತನ್ನ ತಂಗಿಯೇ ಆಗಿರುವಂತಹ ಶೂರ್ಪನಖೆ ಇಷ್ಟು ಯೋಚನೆ ಮಾಡ್ತಾ ಇದ್ದಾಳೆ. ಯೋಚನೆ ಮಾಡಿ ಇಂತಹ ಅಣ್ಣನನ್ನು ರಾವಣಂ ಸರ್ವಭೂತಾನಾಂ ಸರ್ವಲೋಕ ಭಯಾವಹಂ ರಾಕ್ಷಸಿ ಭ್ರಾತರಂ ಶೂರಂ ಸಾದದರ್ಶ ಮಹಾಬಲಂ, ಅತ್ಯಂತ ಬಲಿಷ್ಠನಾದಂತಹ ತನ್ನ ಅಣ್ಣನನ್ನು ಭಗಿನಿ ಎನಿಸಿದಂತಹ ಶೂರ್ಪನಖೆ ಕಂಡು ಕಸಿವಿಸಿಕೊಂಡಿದ್ದಾಳೆ. ದಿವ್ಯ ವಸ್ತ್ರಾಭರಣ ಎಲ್ಲವನ್ನು ಹೊತ್ತಿದ್ದಾನೆ, ದಿವ್ಯವಾದ ಮಾಲೆಯನ್ನು ತೊಟ್ಟಿದ್ದಾನೆ, ಒಳ್ಳೆಯ ಆಸನದಲ್ಲಿ ಕೂತಿದ್ದಾನೆ. ಕಾಲ ನಿವೋದ್ಯತಂ, ಬೇಕಾದ್ದೆಲ್ಲ ಕಾಲಕ್ಕೆ ಸರಿಯಾಗಿ ಒದಗ್ತಾ ಇದೆ. ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ನೋಡುವುದಕ್ಕೆ, ಕೇಳುವುದಕ್ಕೆ, ಹಾಡುವುದಕ್ಕೆ, ಕುಣಿಯುವುದಕ್ಕೆ ಎಲ್ಲದಕ್ಕೂ ಕಾಲಕ್ಕೆ ಬೇಕಾದ ಜನಗಳು ಅವನ ಸುತ್ತ ಹೇಳಿದಂತೆ ಕೇಳ್ತಾ ಇದ್ದಾರೆ. ಇಂತಹ ರಾಕ್ಷಸೇಂದ್ರನಾದ ಪೌಲಸ್ತ್ಯನನ್ನು ಕಂಡು ರಾವಣಂ ಶತ್ರುಹಂತಾರಂ ಮಂತ್ರಿಭಿ ಪರಿವಾರಿತಂ, ಶತ್ರುಗಳನ್ನು ಸೆದೆವಡಿಯಬಲ್ಲ ಮಂತ್ರಿಗಳಿಂದ ಸದಾ ಕೂಡಿಕೊಂಡು ಏನಾದರೂ ಒಂದು ಬೇಡವಾದ ಕೆಟ್ಟ ಕೆಲಸಕ್ಕೆ ಬರಗೆಟ್ಟ ಉಪಾಯಗಳನ್ನೇ ಉಪಯೋಗಿಸಿಕೊಂಡು ಮತ್ತಷ್ಟು ಭಯವನ್ನೇ ಹುಟ್ಟಿಸುವುದಕ್ಕಾಗಿ ನಿಂತಿದ್ದ ಅಣ್ಣನನ್ನು ರಾಕ್ಷಸಿ ಭಯವಿಹ್ವಲ ಅಭಿಗಮ್ಯ ಅಬ್ರವೀದಿದಂ ವಾಕ್ಯಂ, ಭಯದಿಂದ ಕಂಗಳನ್ನು ಮತ್ತಷ್ಟು ಅರಳಿಸಿ, ಭಯ ಆಗಿದೆ, ಆದರೆ ಆ ಭಯ ಆಗಿದೆ ಅನ್ನೋದನ್ನು ಮುಂದೆ ಅವಳು ಹೇಳುವ ಮಾತುಗಳಲ್ಲಿ ಗಮನಿಸಿದರೆ ಅಣ್ಣ ಹೀಗಾಯಿತು ಅಂತ ಏನೂ ಹೇಳಲ್ಲ. ನಾವು ಇವತ್ತು ಬಡ್ಕೊಳ್ಳುವ ಅನೇಕ ಜನರ ಮಾತುಗಳು ಅದು ಯಥಾವತ್ತಾಗಿ ಶೂರ್ಪನಖೆಯ ಮಾತು ಅಂತ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅವಳ ವಾಕ್ಯ ಓದ್ತೇನೆ. ಅವಳ ವಾಕ್ಯ ಓದಿದಾಗ ಇವತ್ತು ಯಾವೆಲ್ಲ ಮಾತಿನಲ್ಲಿ ಇಂಥ ರೀತಿಯ ಪ್ರಮೇಯಗಳೇ ಕಾಣಿಸ್ತಾ ಇದೆ ಅಂತ ನೀವು ಊಹಿಸಿಕೊಂಡ್ರೆ ರಾಮಾಯಣ ಇವತ್ತಿಗೂ ಎಷ್ಟು ಪ್ರಸ್ತುತ, ಇಂಥ ಸಮಯದಲ್ಲಿ ನಮಗೆ ಎಷ್ಟು ಎಚ್ಚರ ಇರಬೇಕು ಅನ್ನೋದನ್ನು ಅವಳ ಮಾತುಗಳು ತಿಳಿಸಿಕೊಡ್ತಾವೆ. ಒಂದು ರೀತಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವ ರೀತಿ ನಮಗೆ ಅನ್ನಿಸುತ್ತೆ. ಆದರೆ ಇಷ್ಟೂ ಆಡಿದ್ದವಳು ತನ್ನ ಸ್ವಾರ್ಥವನ್ನು ಸಿದ್ಧಿಸಿಕೊಳ್ಳಿಕ್ಕೆ ಅಂತ ಗೊತ್ತಾದಾಗ ಅಷ್ಟು ಕೇಳಿಕೆ ಕೂಡ ನಮ್ಮ ಮೇಲೆ ಪ್ರಭಾವ ಬೀರದೆ ಅವಳ ಮೇಲೆ ಮತ್ತಷ್ಟು ಕೋಪವೇ ಬರುತ್ತೆ. ಏನು ಇಷ್ಟೆಲ್ಲ ಮಾತಾಡಿ ಹೇಳಿದ್ದೇನು ಕೊನೆಗೆ ಅಂತ.